ಸಂಭಾವನೆ ನೀಡದೆ ಸೀರಿಯಲ್ ನಟಿಗೆ ಮಾಡಿದ್ರ ಮೋಸ ಅನ್ನುವಂತಹ ಪ್ರಶ್ನೆ. ಬಿಗ್ ಬಾಸ್ ಮಾಜಿ ಸ್ಪರ್ಧೆಗೆ ವಂಚಿಸಿದ್ರ ನಿರ್ಮಾಪಕ. 200 ಎಪಿಸೋಡ್ನಲ್ಲಿ ನಟನೆ ಮಾಡಿಸಿ ಹಣ ನೀಡದಂತ ಆರೋಪ ಕೇಳಿ ಬರ್ತಾ ಇದೆ. ಬರೋಬ್ಬರಿ 200 ಎಪಿಸೋಡ್ನಲ್ಲಿ ನಟನೆ ಮಾಡಿದ್ರು ನಟಿ. ಖಾಸಗಿ ವಾಹಿನಿಯಲ್ಲಿ ಮೂಡಿ ಬರ್ತಾ ಇರುವಂತಹ ಸೀರಿಯಲ್ ಹೇಳಿ ಕೇಳಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಾಗಿದ್ದಾರೆ ನಟಿ ಹಂಸ. ಅವ್ರಿಗೆ ಈಗ ಮಹಾ ದೋಖ ಆಗಿಬಿಟ್ಟಿದೆ. ನಿರ್ಮಾಪಕ ಅನಿಲ್ ಕೋರಮಂಗಲ ವಿರುದ್ಧ ಈಗಾಗಲೇ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಕಳೆದ 5.5 ತಿಂಗಳಿಂದ ಸಂಭಾವನೆ ಕೊಟ್ಟಿಲ್ಲ ಅಂತ ಹೇಳಿ ಈಗ ಮಾಧ್ಯಮದ ಮುಂದೆ ಬಹಿರಂಗವಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಹಂಸ ಅವರು. ಸಂಭಾವನೆ ನೀವು ನೋಡ್ಬೋದಷ್ಟೇ, ನಮ್ಮನ್ನ ಹೊರಗಡೆಯಿಂದ ಅಂತ ವೈದ್ಯಕರ ಮಾಡ್ಬೋದಷ್ಟೇ ಹೊರತು, ಆದ್ರೆ ನಮಗೆ ಪ್ರೊಡಕ್ಷನ್ ಹೌಸ್, ಮೋಸ್ಟ್ ಆಫ್ ದ ಪ್ರೊಡಕ್ಷನ್ ಹೌಸ್ ಯಾವ ಫೆಸಿಲಿಟಿ ಕೊಡಲ್ಲ. ಕೇಳಿದ್ರೆ ಇದೇ ನಾವು ಕೊಡೋದು, ಊಟ ತಿನ್ನಂಗಿದ್ರೆ ತಿನ್ನಿ, ಬೇಕಾದ್ರೆ ನಿಮ್ಮ ಮನೆಯಿಂದ ತಗೊಂಡ್ ಬಂತೀನಿ ಅಂತಾರೆ. ಎಲ್ಲ ಮೋಸ್ಟ್ ಆಫ್ ದ ಆರ್ಟಿಸ್ಟ್ ನಾವು ವಾಟರ್ ಬಾಟ್ಲ್ ಇಂದ ನಾನು ಪ್ರೂಫ್ ಕೊಡ್ತೀನಿ, ನೀರು ತಗೊಂಡೋಗ್ತೀನಿ. ಒಂದು ವಾಶ್ರೂಮ್ ಕರೆಕ್ಟಾಗಿ ಕೊಡಲ್ಲ ಗೊತ್ತಾ ನಮಗೆ. ಒಂದು ವಾಶ್ರೂಮ್ ನಮಗೆ ಕರೆಕ್ಟಾಗಿ ಕೊಡಲ್ಲ. ಇಲ್ಲ ಅಂದ್ರೆ ನಮ್ಮ ಹೆಲ್ತ್ ಇಶ್ಯೂಸ್ ಆದ್ರೂ ಬಂದು ನಾವು ಕೆಲಸ ಮಾಡ್ಕೊಡ್ಬೇಕು. ಒಂದು ವಾಶ್ರೂಮ್ ಕರೆಕ್ಟಾಗಿ ಕೊಡೋದಿಲ್ಲ. ಇಲ್ಲ ರೀಸೆಂಟಾಗಿ ಎಲ್ಲ ಆರ್ಟಿಸ್ಟು ವಾಶ್ರೂಮ್ ಇಲ್ದಿರಾ ಹೇಳ್ಬಾರ್ದು, ಬೈಲ್ ಕಡೆ ಹೋಗ್ಬಿಟ್ಟು ವಾಶ್ರೂಮ್ ಯೂಸ್ ಮಾಡ್ಕೊಂಡ್ ಬಂದಿದ್ದೀವಿ ಹೆಣ್ಮಕ್ಳು ಗೊತ್ತಾ. ಈ ತರ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ನಾವು ನಾವು ಎಕ್ಸ್ಪೋಸ್ ಮಾಡ್ಕೋತಲ್ಲ, ಯಾಕಂದ್ರೆ ನಾವು ಓಕೆ ಒಂದು ಸೊಸೈಟಿಲಿ ನಮ್ಗೆ ಒಂದು ಹೊರೆಯದೇ ಇದೆ ಅಂತ ಎಲ್ಲ ಸಹಿಸ್ಕೊಂಡು ಹೋಗೋದಷ್ಟು ಇರೋದು ಜಾಸ್ತಿ ಆಗಿದೆ. ಇವಾಗ ನಾನು ಬಂದು ಮಾತಾಡ್ತಾ ಇದ್ದೀನಿ, ಓಕೆ ನಮ್ಮ ಆರ್ಟಿಸ್ಟ್ಗಳು ಏನಕ್ಕೆ ಹೆಸರೇಟ್ ಮಾಡ್ತಾರೆ, ನಾವು ಒಂದು ಪ್ಲೇಸಲ್ಲಿ ಇದೆ, ಇದನ್ನ ಕಟ್ಟಡಗಳು ಬಿಟ್ಬಿಡೋಣ ಅಂತ ಎಲ್ಲರೂ ಬಿಟ್ಟು ಇವ್ರು ಹಿಂಗೆ ಆಗಿರೋದು. ಒಂದು ಊಟ ನೆಟ್ಟಿಗೆ ಕೊಡಲ್ಲ, ಏನು ಕೊಡಲ್ಲ. ನೀವು ಹೇಳ್ತೀರಾ ರೀಪ್ಲೇಸ್ ನೀವು ಬಿಟ್ಬಿಟ್ಟು ಹೋಗ್ತೀರಾ ಅಂತ. ನಿಮ್ಗೆ ಗೊತ್ತಾ ಆಕ್ಚುಲ್ ರೀಸನ್ ಏನಂತ ನಿಮ್ಗೆ ಗೊತ್ತಿದ್ಯಾ? ನಾವು ಎಷ್ಟು ಕಷ್ಟಪಡ್ತೀವಿ ನಮ್ಗೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಧನು, ನಾವು ಗಮನಿಸಿದಾಗೆ ಈಗ ಸರ್ವೇ ಸಾಮಾನ್ಯವಾಗಿ ಸೀರಿಯಲ್ ಮಾಡಿದಾರಂತಂದ್ರೆ ಅವರಿಗೆ ಸಂಭಾವನೆ ಕೊಡುವುದು ಅವರ ಕೆಲಸ ಅದು. ಆದ್ರೆ ಈಗ 200 ಎಪಿಸೋಡ್ ನಲ್ಲಿ ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಡ್ತಾ ಇಲ್ಲ ಅಂತಂದ್ರೆ ಏನಿದು ಘಟನೆ ಅಂತ ಹೇಳಿ? ಎಸ್ ದೀಪಾ, ಏನಂದ್ರೆ ಈಗಾಗ್ಲೇ 200ಕ್ಕೂ ಹೆಚ್ಚು ಎಪಿಸೋಡ್ ನಲ್ಲಿ ಈಗ ನಟಿ ಹಂಸ ಅವರು ನಟಿಸಿರ್ತಕ್ಕಂಥದ್ದು ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರ್ತಕ್ಕಂಥ ವಸುದೈವ ಕುಟುಂಬ ಸಿನಿಮಾ ಏನೊಂದು ಧಾರಾವಾಹಿ ಇತ್ತು. ಆ ಒಂದು ಧಾರಾವಾಹಿಯಲ್ಲಿ ನಟಿಸಿದ್ರು. ಅಂದ್ರೆ ಕೆಲವೊಂದಿಷ್ಟು ಎಪಿಸೋಡ್ ಗಳಿಗೆ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 200 ಎಪಿಸೋಡ್ ಗಳಿಗೆ ಆಗುವಂತ ಅಮೌಂಟ್ ಅಲ್ಲ, ಆದ್ರೆ 2 ಲಕ್ಷಕ್ಕೂ ಹೆಚ್ಚು ಅಮೌಂಟ್ ಅನ್ನ ಅವ್ರಿಗೆ ನೀಡಬೇಕಾಗಿತ್ತು ಸಂಭಾವನೆಯ ರೂಪದಲ್ಲಿ. ಹಾಗಾಗಿ ಆ ಒಂದು ದುಡ್ಡನ್ನ ಕೊಡದೆ ಈಗ ವಂಚಿಸಿದ್ರ ನಿರ್ಮಾಪಕರು ಅಂತ. ಯಾಕಂದ್ರೆ ಆ ಸೀರಿಯಲ್ಗೆ ಕೊಡಬೇಕಾದಂತಹ ಸಂಭಾವನೆಯನ್ನ ಕೇಳಿದಾಗ್ಲೂ ಕೂಡ ನಿರ್ಮಾಪಕರು ಹಾರಿಕೆ ಉಡಾಫೆ ಉತ್ತರವನ್ನ ಕೊಟ್ಟು ಇಲ್ಲಿವರೆಗೂ ಕೂಡ ದಿನಗಳನ್ನ ದೂರ್ಕೊಂಡು ಬಂದಿರ್ತಕ್ಕಂಥದ್ದು. ಮತ್ತೆ ಜೊತೆಗೆ ಯಾವಾಗ ಇವರು ಸಿನಿಮಾದ ಒಂದು ಸಂಭಾವನೆ ಅಂದರೆ ಧಾರಾವಾಹಿಯ ಒಂದು ಸಂಭಾವನೆ ವಿಚಾರದಲ್ಲಿ ವಾಯ್ಸ್ ರೈಸ್ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಕೂಡ ಈಗ ಆ ಒಂದು ಪಾತ್ರಕ್ಕೆ ಬೇರೆಯವರನ್ನ ಕೂಡ ಆ ಒಂದು ಪಾತ್ರಕ್ಕೆ ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಂಡು ಆ ಸೀರಿಯಲ್ ನಲ್ಲಿ ಅವ್ರನ್ನ ನಟಿಸೋದಕ್ಕೆ ಈಗ ಇವ್ರಿಗೂ ಕೂಡ ಈಗ ಕೋಕ್ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಇವ್ರಿಗೆ ಅಷ್ಟೇ ಅಲ್ಲ, ಇವರಂತೆ ಇನ್ನೂ 2-3 ಕಲಾವಿದರಿಗೂ ಕೂಡ ಇದೇ ರೀತಿ ಆದಂತಹ ಏನು ಒಂದು ಅಂದ್ರೆ ವಂಚನೆಯನ್ನ ಮಾಡುವಂತ ಸಂದರ್ಭ ಮಾಡಿದ್ದಾರೆ ಅಂತ ಒಂದಿಷ್ಟೀಗ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು ನಿರ್ಮಾಪಕ ಅನಿಲ್ ಕೋರಮಂಗಲ ಅವರ ವಿರುದ್ಧ. ಇವತ್ತು ಒಂದು ಪ್ರದೇಶದಲ್ಲಿ ಹೋಗಿ ಅವ್ರನ್ನ ಕೂಡ ನೇರವಾಗಿನೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ಪೊಲೀಸ್ ಠಾಣೆಗೆ ಬನ್ನಿ ಅಂತ ಹೇಳಿದಾಗ್ಲೂ ಕೂಡ ಅವರು ಕಾಲ್ ಕಿತ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನ ಈಗ ನಟಿ ಹಂಸ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗ 2 ಲಕ್ಷಕ್ಕೂ ಹೆಚ್ಚು ಹಣವನ್ನ ಈಗ ಅಂದ್ರೆ ಸಂಭಾವನೆ ರೂಪದಲ್ಲಿ ಅವರು ಕೊಡ್ಬೇಕಾಗಿತ್ತು. ಈಗ ನಿರ್ಮಾಪಕರು ಹಾರಿಕೆ ಉತ್ತರವನ್ನ ಕೊಟ್ಟು ಜಾರ್ಕೊಂಡಿದ್ದಾರೆ ಅಂತ ಈಗ ನಟಿ ಹಂಸ ಅವ್ರೀಗ ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನದಲ್ಲಿ ಇದೇನಾಗುತ್ತೆ ಕಾದ್ ನೋಡ್ಬೇಕಾಗಿದೆ ದೀಪಾ. ಎಸ್ ಧನು, ಈಗ ನಾವು ಗಮನಿಸಿದಾಗೆ ಮತ್ತೊಂದು ಕಡೆ ಹಂಸ ಅವರಷ್ಟೇ ಅಲ್ಲ, ಬೇರೆ ಬೇರೆ ನಟಿಯರಿಗೂ ಕೂಡ ಇದೇ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಇದೆ. ಅವ್ರನ್ನೇನಾದ್ರೂ ವಿಚಾರಣೆಗೆ ಒಳಪಡಿಸಿದ್ರ ಹೆಂಗೆ? ಎಸ್ ದೀಪಾ, ಅದೇ ಹೇಳ್ತಾ ಇದ್ದೆ. ಏನಂದ್ರೆ ಈಗ ಹಂಸ ಅವ್ರಿಗೆ ಹೇಗೆ ಯಾವ ರೀತಿಯಾಗಿ ಅಂದ್ರೆ ಹಣವನ್ನ ಕೊಡದೆ ಅಥವಾ ಅವರ ಸಂಭಾವನೆಯನ್ನ ಕೊಡದೆ ಧಾರಾವಾಹಿ ಎಪಿಸೋಡ್ ಗಳಲ್ಲಿ ನಟಿಸಿದ್ದಾರೆ. ಸೊ ಹಾಗೆ ಇನ್ನು ಕೆಲವರು ಕಲಾವಿದರು ಕೂಡ 2-3 ಕಲಾವಿದರು ಕೂಡ ಈ ಒಂದು ಸೀರಿಯಲ್ ನಲ್ಲಿ ನಟಿಸಿದ್ರು. ಅವ್ರಿಗೂ ಕೂಡ ಸಂಭಾವನೆಯನ್ನ ನೀಡದೆ ನಿರ್ಮಾಪಕರು ಯಾವುದೇ ರೀತಿಯಾದಂತಹ ಅಂದ್ರೆ ಅವರ ಪಾತ್ರಕ್ಕೂ ಕೂಡ ಬೇರೆಯವರನ್ನ ಆಯ್ಕೆ ಮಾಡ್ಕೊಂಡು ಒಂದು ಮತ್ತೆ ಧಾರಾವಾಹಿಯನ್ನ ಮುಂದ್ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಮತ್ತೆ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಧನು, ಥ್ಯಾಂಕ್ ಯು ತುಂಬ ಮಾಹಿತಿಗಾಗಿ.